ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ದಾವಣಗೆರೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಒಂದು ಕಡೆ ಸಮರ್ಥ್ ಅನ್ನೋ ಅಭ್ಯರ್ಥಿ ನಿಂತಿದ್ದಾರೆ, ಇನ್ನೊಂದು ಕಡೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂತ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ. ಆದರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ, ಈ ಬಾರಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದಿಲ್ಲ ಅಂತ ನನಗೆ ಮನವರಿಕೆ ಆಗಿದೆ. ಕಾರಣ ಏನಂತಂದ್ರೆ, ಈ ಏನು ಶಾಮನೂರ್ ಅವರ ಕುಟುಂಬ ಇದೆ, ಮಲ್ಲಿಕಾರ್ಜುನ ಇದ್ದಾರೆ, ಇವರ ಒಂದು ವರ್ತನೆ ಬಹಳ ವಿಚಿತ್ರವಾಗಿದೆ. ಬಹಳ ಅಂದ್ರೆ ಬಹಳ ವಿಚಿತ್ರವಾಗಿದೆ. ಆಮೇಲೆ ಜನಗಳಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಈ ಶಾಮನೂರ್ ಕುಟುಂಬಕ್ಕಿಲ್ಲ. ನಾನು ಮೊನ್ನೆ ಗಮನಿಸಿದೆ, ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಮತದಾರರು ಅವರ ಮನೆ ಬಾಗಿಲಿಗೆ ಬಂದ್ರೆ ಅವ್ರಿಗೆ ಕವಡೆ ಕಾಸಿನ ಮರ್ಯಾದೆ ಇಲ್ಲ. ನಿಜ ಹೇಳ್ತಾ ಇದ್ದೀನಿ, ನಾನನ್ನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಅಥವಾ ನನಗೆ ಈ ಬಿಜೆಪಿ ಅಭ್ಯರ್ಥಿ ಯಾರಂತ ನನಗೆ ಗೊತ್ತಿಲ್ಲ. ಅವರು ನನಗೇನು ವೈಯಕ್ತಿಕವಾಗಿ ಪರಿಚಯ ಇಲ್ಲ, ಇವರು ನನಗೆ ವೈಯಕ್ತಿಕವಾಗಿ ಪರಿಚಯ ಇಲ್ಲ. ಆದರೆ ಈ ಬಾರಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋಲೋದು ಗ್ಯಾರಂಟಿ. ಬಿಹೇವಿಯರೇ ಸರಿ ಇಲ್ಲ, ಬಹಳ ದುರಹಂಕಾರ. ಯಾರಿಗೆ? ಶಾಮನೂರ್ ಕುಟುಂಬಕ್ಕೆ. ಅವನ ಮಗ ಏನಿದ್ದಾನೆ ಸಮರ್ಥ್ ಅಂತ, ಫೋನೇ ಎತ್ತಲ್ಲ, ಯಾರ್ದು ರೆಸ್ಪಾನ್ಸೇ ಮಾಡಲ್ಲ. ಎದುರುಗಡೆ ಬಂದರೆ ಯಾರಿಗೂ ಮಾತಾಡ್ಸಲ್ಲ. ಮನೆಯವರು ಹಂಗೆ, ತಂದೆ ತಾಯಿ ಹೇಗಿದ್ದಾರೋ ಅವ್ರ ತಾಯಿ ಬಗ್ಗೆ ನಾನು ಮಾತಾಡಲ್ಲ, ತಂದೆ ಹೇಗಿದ್ದಾನೋ ಅದೇ ಥರ ಮಗ ಇದ್ದಾನೆ. ಸೊ ಹಾಗಾಗಿ ದಾವಣಗೆರೆಯ ಮತದಾರರು ಸಾಕಷ್ಟು ನೊಂದ್ಕೊಂಡಿದ್ದಾರೆ. ಆಮೇಲೆ ಭಯ ಬಿದ್ದಿದ್ದಾರೆ. ಇವರು ಭಯ ಸಿಕ್ಕಾಪಟ್ಟೆ ಇದೆ ಅಲ್ಲಿ ಜನಕ್ಕೆ. ಏನು ಇವರು ವಿರುದ್ಧ ಮಾತಾಡೋಂಗಿಲ್ಲ. ಈ ಬಾರಿ ಏನೋ ಕೆಲವರು ಧೈರ್ಯ ಮಾಡಿದ್ದಾರೆ. ಅದು ಅಲ್ಪಸಂಖ್ಯಾತರ ಸಮುದಾಯ ಇರ್ಬೋದು, ಬೇರೆ ಬೇರೆ ಸಮುದಾಯದವ್ರು ಇರ್ಬೋದು, ಸ್ವಲ್ಪ ಈ ಬಾರಿ ಮಾತಾಡ್ತಾ ಇದ್ದಾರೆ. ಬಹುಶಃ ಹಿಂದೆ ಅವ್ರು ಯಾರೂ ಮಾತಾಡಿಲ್ಲ. ಯಾಕಂದರೆ ಶಾಮನೂರ್ ಶಿವಶಂಕರಪ್ಪ ಏನಿದ್ರು, ಅವರ ಬಗ್ಗೆ ಒಂದು ಗೌರವ ಇತ್ತು, ಒಂದು ಪ್ರೀತಿ ಇತ್ತು, ಒಂದು ಅಭಿಮಾನ ಇತ್ತು. ಆದರೆ ಅವರು ಹೋದ ನಂತರ ಇಲ್ಲಿ ಜನಗಳು, ದಾವಣಗೆರೆಯಲ್ಲಿ ಮತದಾರರು ಬಹಳ ರೊಚ್ಚಿಗೆದ್ದಿದ್ದಾರೆ ಇವರ ಕುಟುಂಬದ ವಿರುದ್ಧ. ಇವ್ರ ಮನೆ ಹತ್ರ ಬರ್ತಾರೆ, ಇವ್ರ ಮನೆ ಹತ್ರ ನಿಂತ್ಕೊಳ್ತಾರೆ, ಇವ್ರ ಜೊತೆಗೆ ಮಾತಾಡ್ತಾರೆ. ಆದರೆ ಆ ಎಲ್ಲ ಮತದಾರರಲ್ಲಿ ಅರ್ಧಕ್ಕರ್ಧ ಮತದಾರರು ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದು ನನ್ನ ಕಣ್ಣಿಗೆ ಕಂಡಿದ್ದನ್ನು ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಬಾರಿ ದಾವಣಗೆರೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೆಲುವು ಖಚಿತ. ಬೇಕಾದ್ರೆ ಬರೆದಿಟ್ಕೊಳ್ಳಿ, ಬಿಜೆಪಿನೇ ಗೆಲ್ಲೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.